ಸೊ ಇವತ್ತು ಅವರು ರಸ್ಮಲೈ ಕೇಕ್ ಆರ್ಡರ್ ಮಾಡಿದ್ದಾರೆ. ಯಾವ ಥರ ಕ್ಯಾಮ್ರಾ ಫೇಸ್ ಮಾಡಬೇಕು, ಯಾವ ಥರ ಡೈಲಾಗ್ ಡೆಲಿವರಿ ಹೇಳಬೇಕು, ಪ್ಲಸ್ ಅಲ್ಲ ಅಂದರೆ ಅದು ಅವಾಗ ಆಗದೆ ಇದ್ದಿದ್ರೆ ವಿ ವುಡಂಟ್ ಹ್ಯಾವ್ ಬಿನ್ ಹಿಯರ್ ಅಂತ ನನಗನ್ಸುತ್ತೆ. ಆ ಸೀರಿಯಲಲ್ಲಿ ಅವರು ಮನ್ವಂತರ ಅಂತ ಸೀರಿಯಲಲ್ಲಿ ಅವರು ಮ್ಯಾನೇಜರ್ ಆಗಿದ್ರು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ನಾನು ಆರ್ಟಿಸ್ಟ್ ಆಗಿದ್ದೆ. ಶುರುನಲ್ಲಿ ಆ್ಯಕ್ಚುಲಿ ಅದೇನು ಏನೋ ಲವ್ ಎಟ್ ಫಸ್ಟ್ ಸೈಟ್ ಅಂತ ಏನೂ ಇರಲಿಲ್ಲ. ಯಾಕಂದರೆ ಸಖತ್ ಕ್ಲಾಶಸ್ ಆಗಿತ್ತು. ಆರ್ಟಿಸ್ಟು ಮ್ಯಾನೇಜರ್ಗೆ ಯಾವಾಗ್ಲೂ ಕ್ಲಾಶಸ್ ಇದ್ದೇ ಇರುತ್ತೆ ಯೂಶಲಿ. ಸೊ ಹಾಗೇನೆ ಸ್ಟಾರ್ಟ್ ಆಗಿದ್ದು. ಬಟ್ ನಿಧಾನ ಅರ್ಥ ಮಾಡ್ಕೊಂಡ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ನಾನು ಅವ್ರು ಯಾವ ಥರ ಪರ್ಸನ್ನು ಅಂದರೆ. ತುಂಬ ಒಳ್ಳೆಯವರು ಅವರು. ಹಿ ಈಸ್ ಆಲ್ಸೋ ವೆರಿ ಸಚ್ ಗುಡ್ ಪರ್ಸನ್ ನಾನು ಹೇಳಬೇಕು ಅಂದರೆ. ಅದೇ ಬೇಕಾಗಿರೋದು. ಅಂದರೆ ಒಂದು ಹೆಣ್ಣಿಗೆ ಗಂಡಿನಲ್ಲಿ ಟ್ರಸ್ಟ್ ನೋಡ್ತಾಳೆ, ಆಮೇಲೆ ಫ್ರೆಂಡ್ಶಿಪ್ ನೋಡ್ತಾಳೆ, ಒಂದು ರಿಲೇಷನ್ಶಿಪ್ ಮುಂದುವರಿಯೋಕ್ಕೂ ಮುಂಚೆ ಇದೆಲ್ಲನೂ ಇದೆ. ಹೆಂಗೆ ಎಷ್ಟು ಟ್ರಸ್ಟ್ ವರ್ತಿ, ಎಷ್ಟು ಯಾವ ಥರ ನಾನು ಅವ್ರನ್ನ ಮದುವೆ ಆದರೆ ಹೇಗಿರ್ತೀನಿ, ಆ ಒಂದು ಕನಸು, ಆ ಒಂದು ಯೋಚನೆ ಪ್ರತಿಯೊಬ್ಬ ಹೆಣ್ಮಗಳಲ್ಲೂ ಇರುತ್ತೆ. ಹೌದು. ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಬಿಹೇವಿಯರು, ಅವ್ರ ಹೆಣ್ಮಕ್ಳ ಜೊತೆ ಮಾತಾಡೋ ರೀತಿ ಅಂದರೆ ವೆರಿ ರೆಸ್ಪೆಕ್ಟ್ಫುಲ್ ಬೇರೆಯವ್ರ ಜೊತೆ. ಅದೆಲ್ಲ ನೋಡಿ ಸಣ್ಣದಾಗಿ ಪ್ರೀತಿ ಶುರು ಆಯಿತು. ಹೇಗೆ ಒಪ್ಸಿದ್ರಿ ಮನೇಲಿ? ಕಷ್ಟ ಆಯ್ತಾ? ಇಲ್ಲ, ಕಷ್ಟ ಏನೂ ಆಗಲಿಲ್ಲ. ಅಂದರೆ ಮನೇಲಿ ಒಪ್ಸೋದಕ್ಕೆ ಕಾರಣ ಏನು ಅಂದರೆ ಹಿ ವಾಸ್ ಆಲ್ಸೋ ಅಂದರೆ ಕಾಸ್ಟ್ ಒಂದಿರುತ್ತಲ್ಲ ನಮ್ದು, ಎಲ್ಲಾ ಕಡೆನೂ ಇರುತ್ತೆ ಅದು. ಇಟ್ಸ್ ನಾಟ್ ಲೈಕ್ ತುಂಬಾ ಜಾಸ್ತಿ. ಅವಾಗ 20 years ಬ್ಯಾಕ್ ತುಂಬಾ ಜಾಸ್ತಿನೇ ಇತ್ತು. ಸೊ ಅದು ಒಂದು ಅಡ್ವಾಂಟೇಜ್ ಏನು ಅಂದರೆ ಸೇಮ್ ಕಾಸ್ಟು ಅವರು. ಸೊ ಅಷ್ಟೇನು ನನಗೆ ಕಷ್ಟ ಆಗಲಿಲ್ಲ. ಬಟ್ ಏನೇ ಆದರೂ ಒಬ್ಬ ತಂದೆ ಆಗಿ ಏನು ನೋಡ್ತಾರೆ, ವೆಲ್ ಸೆಟ್ಲ್ಡಾ, ಒಳ್ಳೆ ಕೆಲಸ ಇದೆಯಾ, ಅದೇ ಮೇನ್ ನೋಡೋದಲ್ಲ, ಸಂಪಾದನೆ ಇದೆಯಾ, ಅದೆಲ್ಲ ಇದೆ. ಬಟ್ ಹೇಗೋ ಮಾಡಿ ಕನ್ವಿನ್ಸ್ ಮಾಡಿ ಮದುವೆ ಆಯಿತು. 2004 ಮದುವೆ ಆಯಿತು. ಯಾರು ಪ್ರಪೋಸ್ ಮಾಡಿದ್ ಮೇಡಮ್ ಫಸ್ಟ್? ಪ್ರಪೋಸ್ ಅಂತ ಏನೂ ಇಲ್ಲ, ಹಿಂಗೆ ಮಾತಲ್ಲಿ ಇಷ್ಟ ಆಯಿತು ಇಬ್ರಿಗೂ. ಮದುವೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರಿ. ಪ್ರಪೋಸಲ್ಲು ಅವೆಲ್ಲ ಏನೂ ಇಲ್ಲ. ಸ್ವಲ್ಪ ಕಡಿಮೆ, ಡೈರೆಕ್ಟ್ ಮದುವೆ ಆಗ ಅಷ್ಟೇ. ಮದುವೆ ಅನ್ನೋದೇನೆ, ಓಡಾಡೋದು ಗಿಡಾಡೋದೆಲ್ಲ ಎಂಥದ್ದು ಇರಲಿಲ್ಲ. ಇಷ್ಟಪಟ್ಟಿದ್ದೀರ ಮದುವೆ ಆಗಿ ಅಷ್ಟೇ. ಓಕೆ. ಇನ್ನು ಅವ್ರನ್ನ ಮದ್ವೆ ಆದ್ಮೇಲೆ ಲೈಫ್ ಹೇಗ್ ಚೇಂಜ್ ಆಯ್ತು? ಆ ಹಿಂದೆ ಅಂದ್ರೆ ಅವ್ರನ್ನ ಮದ್ವೆ ಆಗೋಕ್ಕೂ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನನಗೆ ಅಂತ ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಯಾಕಂದರೆ ಹೌದು, ಅಪ್ಪ ಅಮ್ಮನ ಜೊತೆ ಇದ್ದೆ ಮದುವೆ ಆಗೋಕ್ಕೂ ಮುಂಚೆ. ಈಗ ಸಪ್ರೇಟಾಗಿ ಹಸ್ಬೆಂಡ್ ಜೊತೆ ಇದ್ದೆ. ಬಟ್ ಹೇಳಬೇಕು ಅಂದರೆ ಎವ್ರಿಥಿಂಗ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿಬಿಡತ್ತೆ. ಯಾಕಂದರೆ ಇಷ್ಟು ದಿನ ಅಲ್ಲಿರ್ತೀರಾ, ನಿಮಗೆ ಊಟ ತಿಂಡಿ ಬಗ್ಗೆ ಅಷ್ಟೊಂದು, ಮತ್ತು ಯಾವಾಗಲೂ ಶೂಟಿಂಗಲ್ಲೇ ಇರ್ತಾ ಇದ್ದೆ ನಾನು, ಯಾವಾಗಲೂ ಶೂಟಿಂಗು. ಸೊ ಆ ತಲೆಗೂ ಹೋಗ್ತಾ ಇರಲಿಲ್ಲ, ಅಯ್ಯೋ ಅಡುಗೆ ಮಾಡಬೇಕು, ಇದು ಎಲ್ಲೋ ಸಿಗ್ತಾ ಇತ್ತು ಊಟ. ಇಲ್ಲಿ ಬಂದಮೇಲೆ ಇಲ್ಲಿ ನಮಗೆ ಸಪ್ರೇಟಾಗಿ ಅಡುಗೆ ಮಾಡಬೇಕು, ಅಡುಗೆ ಕಲ್ತ್ಕೊಳ್ಳೋದು ಮುಖ್ಯ ಆಯ್ತು. ನನಗೆ ಬರ್ತಾ ಇತ್ತು. ಇನ್ಫ್ಯಾಕ್ಟ್ 7th ಸ್ಟ್ಯಾಂಡರ್ಡಿಂದನೂ ಕುಕಿಂಗ್ ಮಾಡ್ತಾ ಇದ್ದೆ ನಾನು. ಸೊ ಅದೇನು ನನಗೆ ಕಷ್ಟ ಆಗಲಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಬಟ್ ಏನು ಅಂದರೆ ಎಲ್ಲದ್ರ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಮದುವೆ ಆದಮೇಲೆ, ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಆಗುತ್ತೆ. ಈಗ ನಿಮ್ದೇ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಸೊ ಅದು ಹೇಗೆ ಸ್ಟಾರ್ಟ್ ಆಯ್ತು? ಅದಕ್ಕೆ ಫೌಂಡೇಶನ್ ಹಾಕಿದ್ಯಾರು? ಯಾಕೆ ಮಾಡ್ಬೇಕಂತ ಅನ್ನಿಸ್ತು ಅನ್ನೋದು? ಇಲ್ಲ, ನಮ್ಮ ಹಸ್ಬೆಂಡ್ ಮೊದಲಿಂದನೂ ಇದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರದ್ದೇ ಸ್ವಂತ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು. ಸೊ 2012 ಅವರು ಸ್ಟಾರ್ಟ್ ಮಾಡಿದ್ರು ಓನ್ ಪ್ರೊಡಕ್ಷನ್ನು. ಅಂದರೆ ಅವರು ಒಬ್ಬರು ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್. ಪ್ರೊಡಕ್ಷನ್ ಮ್ಯಾಮ್ ಚರಣ ದಾಸಿ? ಹಾಂ ಹೌದು, ಅದೇ ನಮ್ಮದೇ. ಅದೇ ಫಸ್ಟ್ ಪ್ರೊಡಕ್ಷನ್, ಫಸ್ಟ್ ಅಲ್ಲ ಸೆಕೆಂಡ್ ಆ್ಯಕ್ಚುಲಿ. ಸೊ ಅದು ಸ್ಟಾರ್ಟ್ ಮಾಡಿದ್ದು ಹೋಗ್ತಾ ಇದೆ, ನಡೀತಾ ಇದೆ ಇನ್ನೂ. ಆಮೇಲೆ ಈಗ ಒಂದು 2021 22 ಇದು ಅಶೋಕ, ದ ರೈಸ್ ಆಫ್ ಅಶೋಕ ಅಂತ ಸಿನಿಮಾ ಮಾಡಿದ್ವಿ. ಈಗ ಪ್ಯಾನ್ ಇಂಡಿಯಾ? ಪ್ಯಾನ್ ಇಂಡಿಯಾ. ಈಗ ಫೆಬ್ರವರಿಲಿ ರಿಲೀಸ್ಗೆ ಇದೆ. ಸತೀಶ್ ನೀನಾಸಂ ಅವರು, ಸಪ್ತಮಿ ಗೌಡ ಅವರು ತುಂಬಾ ಭರ್ಜರಿ ಪ್ರಮೋಷನ್ಸ್ ಕೂಡ ಆಗ್ತಾ ಇದೆ. ಸೊ ನೀವ್ ಇನ್ವಾಲ್ವ್ ಆಗ್ತಿರ್ತೀರಾ ಪ್ರೊಡಕ್ಷನ್ ಅಲ್ಲಿ? ಏನಾದ್ರು
ಇನ್ಪುಟ್ಸ್ ತಗೋತಾ ಇರ್ತಾರ ನರಹರಿ ಸರ್ ಆ, ಹೇಗೆ? ಇಲ್ಲ ನನ್ನ ಹತ್ರ ಅಂದ್ರೆ ಸ್ವಲ್ಪ ಕಾಸ್ಟಿಂಗು ಅದು ಇದು ಮಾಡು ಅಂತ ಹೇಳ್ತಾರೆ ನನಗೆ. ನಾನು ಸ್ವಲ್ಪ ಹೇಳ್ತೀನಿ ಹಿಂಗೆ ಇವ್ರನ್ನ ಹಾಕೊಳ್ಳಿ ಇವ್ರನ್ನ ನೋಡ್ಬೋದಲ್ಲ ಅಂತ. ಬಟ್ ಏನೇ ಮಾಡಿದ್ರು ಆ, ಎಲ್ಲ ಚಾನೆಲ್ ಡಿಸಿಷನ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಹೆಲ್ಪ್ ಅಷ್ಟೇ, ಇನ್ನೇನು ಇಲ್ಲ. ಓಕೆ. ಇನ್ನ ಅಂದ್ರೆ ಆಲ್ಮೋಸ್ಟ್ ಒಂದ್ 20 ವರ್ಷದ ಮೇಲಾಗಿದ್ಯಾ ಮ್ಯಾಮ್ ನೀವು ಇಂಡಸ್ಟ್ರಿಗೆ ಬಂದು? ಇಲ್ಲ 26 ಇಯರ್ಸ್ ಆಯ್ತು. 26 ಇಯರ್ಸ್. ಹ್ಮ್ 26 ವರ್ಷ ಅಂತಂದ್ರೆ ಎಲ್ಲಾದ್ರಲ್ಲೂ ಒಂದು ನಮ್ದೇ ಆದಂತಹ ಒಂದು ಸ್ಟ್ರಗಲ್ಸ್ ಇರುತ್ತೆ, ಹ್ಮ್ ಒಂದಷ್ಟು ಅವಮಾನಗಳನ್ನ ಸಮಟೈಮ್ಸ್ ಫೇಸ್ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಒಂದು ಸ್ಥಾನಕ್ಕೆ ಬರೋದು ಇಟ್ಸ್ ಅ ಹ್ಯೂಜ್ ಥಿಂಗ್. ಹ್ಮ್ ಸೊ ನಿಮಗೆ ನನ್ನ ಲೈಫಲ್ಲಿ ಇದೊಂದು ಮಿಸ್ಟೇಕ್ ಮಾಡಿದೀನಿ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಹ್ಮ್ ಏನು ರಿಗ್ರೆಟ್ಸ್ ಅನ್ಸಿಲ್ಲ. ಆ ತರ ಏನೂ ಇಲ್ಲ? ರಿಗ್ರೆಟ್ಸ್ ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ನೀವು ಮಿಸ್ಟೇಕ್ ಮಾಡದೇ ಇದ್ರೆ ಲೈಫ್ನಲ್ಲಿ ನೀವು ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ನೀವು ಮಿಸ್ಟೇಕ್ಸ್ ಎಷ್ಟು ಮಾಡ್ತೀರೋ ಅಷ್ಟು ನೀವು ಕಲಿತಾ ಹೋಗ್ತೀರಾ, ಅಷ್ಟು ನೀವು ನಿಮ್ಮ ಲೈಫ್ನಲ್ಲಿ ಪ್ರೋಗ್ರೆಸ್ ಆಗ್ತಾ ಹೋಗ್ತೀರಾ. ನೀವು ಮಿಸ್ಟೇಕೇ ಮಾಡಲ್ಲ, ನಾನು ಒಂದೇ ಕಡೆ ಇರ್ತೀನಿ, ನನ್ನನ್ನು ಯಾರೂ ಬೈಬಾರ್ದು, ನನ್ನನ್ನು ಯಾರೂ ಏನು ಅನ್ಬಾರ್ದು, ನನ್ಗೇನು ಅಂದ್ರೆ ನೀವು ಮನೇಲಿ ಕೂತಿರ್ಬೇಕಾಗತ್ತೆ, ಇನ್ನೇನು ಆಗಲ್ಲ. ಹಾ ನೀವು ಅವಮಾನಗಳನ್ನ ಫೇಸ್ ಮಾಡಿಕೊಂಡು, ಅದು ಅವಮಾನ ಅಂತ ಯಾಕೆ ಅನ್ಕೋತೀರಾ, ಫೀಡ್ಬ್ಯಾಕ್ ಅಂತ ಅನ್ಕೊಳ್ಳಿ ಅಷ್ಟೇ ಹ್ಮ್ ನಾನು ಹೇಳೋದು. ಅಫ್ಕೋರ್ಸ್ ನಿಮ್ಮ ಸೆಲ್ಫ್ ಎಸ್ಟೀಮ್ಗೆ ಅವ್ರು ಅಷ್ಟು ಹರ್ಟ್ ಮಾಡ್ತಾ ಇದ್ರು ದೂರ ಇರಿ ಅವರಿಂದ. ಬಟ್ ಯಾವುದೇ ಒಂದಿದ್ರು ಫೀಡ್ಬ್ಯಾಕ್ ಅಂತ ತಗೊಳ್ಳಿ ಅಂತ ಎಲ್ಲಾನು ಫೀಡ್ಬ್ಯಾಕ್ ಅಂತಾನೆ ತಗೊಂಡಿದ್ದೀನಿ. ಮಿಸ್ಟೇಕ್ಸ್ ಮಾಡಿದ್ದೀನಿ, ಖಂಡಿತ ಇಲ್ಲ ಅಂತಲ್ಲ. ಅಂದರೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಾನು, ಅದು ಫೇಲ್ಯೂರ್ ಆಯಿತು. ಹ್ಮ್ ಸೊ ಅದರಿಂದ ಕಲ್ತಿದ್ದು ಏನು ಅಂದರೆ, ಜಾಸ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬೇಕು ಅಂತ. ಹ್ಮ್ ಸೊ ಆ ಥರ ಇದೆ. ಬಟ್ ಕಲ್ತ್ಕೊಂಡೆ, ಪಾಠ ಕಲ್ತ್ಕೊಂಡೆ. ಈಗ ಬೇಕಿಂಗ್ಗೆ ಆನ್ಲೈನ್ ಕ್ಲಾಸಸ್ ತಗೋಬೇಕು ಅಂತ ನಮ್ಮ ಆಡಿಯನ್ಸ್ ನೋಡ್ತಾ ಇರೋರ್ಗೆ ಇರತ್ತೆ. ಇವಾಗ ನಾವು ಹೇಮಾ ಬೆಳ್ಳೂರ್ ಅವ್ರ ಹತ್ರ ತಗೋಬೇಕು ಅಂತ, ಯೂಶಲ್ ಆಗಿ ಅದ್ ಸೆಲೆಬ್ರಿಟಿ ಅಂತ ಬಂದಾಗ ಒಂದೇನೋ ಖುಷಿ ಇರತ್ತೆ ನಿಮ್ಮನ್ನ ಇಷ್ಟಪಡುವಂತ ವ್ಯಕ್ತಿಗಳಿಗೆ. ಸೊ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ? ನನ್ನ ಹೇಮಾಸ್ ಮಿನಿ ಬೇಕ್ರಿ ಅಂತ ಇನ್ಸ್ಟಾಗ್ರಾಮ್ ಇದೆ, ಅದನ್ನಲ್ಲಿ ಡಿ ಎಮ್ ಮಾಡ್ಬೋದು ನನಗೆ. ಹ್ಮ್ ಇಲ್ಲ ಫೇಸ್ಬುಕ್ಕಲ್ಲೂ ಇದೆ ಹೇಮಾಸ್ ಮಿನಿ ಬೇಕ್ರಿ ಅಂತ, ಅದರಲ್ಲಿ ಕೂಡ ಡಿ ಎಮ್ ಮಾಡ್ಬೋದು. ಓಕೆ. ಇನ್ನ ಸೀರಿಯಲ್ಸ್ ಗಳಂತ ಬಂದಾಗ ಅಂದ್ರೆ ಮಗಳು ಹುಟ್ಟದ ಮೇಲೆ ಒಂದಷ್ಟು ಬ್ರೇಕ್ ತಗೋತೀರಾ, ಮತ್ತೆ ಹ್ಮ್ ಹ್ಮ್ ಸೀರಿಯಲ್ಗೆ ಬರ್ತೀರಾ, ಆಗ ತಾಯಿ ರೋಲ್ಗಳು ಸಿಗತ್ತೆ, ಹ್ಮ್ ಅಲ್ಲಿವರೆಗೂ ಟೈಟಲ್ ಕಾರ್ಡ್. ಹ್ಮ್ ಸೊ ಹೇಗೆ ಮ್ಯಾಮ್ ಆ ಜರ್ನಿ ಅಂತಂದಾಗ ಡಿಫ್ರೆನ್ಸಸ್ ಏನಾದ್ರೂ ಇರತ್ತಾ, ಹೇಗೆ? ಕೋರ್ಸ್ ತುಂಬ ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ. ಒಂದು ಏನು ಅಂದರೆ, ನೀವು ಟೈಟಲ್ ರೋಲು ಹೀರೋಯಿನ್ ಮಾಡ್ತಾ ಇದ್ದೀರಾ, ಮೇನ್ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ. ಹ್ಮ್ ಅದಕ್ಕೆ ನೀವು ಒಂದ್ಸಲ ಅಮ್ಮನ ಪಾತ್ರ ಅದಕ್ಕೆ ನಂಬರ್ ಆಫ್ ಡೇಸ್ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಹ್ಮ್ ಹಾಗಾಗಿ ಅದು ಮೇಜರ್ ಡಿಫ್ರೆನ್ಸು. ಆ್ಯಂಡ್ ಇಷ್ಟು ದಿನ ನಿಮ್ಮ ಮೇಲೆ ಇದ್ದಿದ್ದ ಪ್ರಾಮಿನೆನ್ಸು, ಫೋಕಸ್ಸು ಇವಾಗ ಬೇರೆಯವ್ರ ಮೇಲೆ ಹೋಗಿರುತ್ತೆ. ಸೊ ಆ ಒಂದು ಚೇಂಜಸ್ ಎಲ್ಲ ಇರುತ್ತೆ ಅದರಲ್ಲಿ. ಹ್ಮ್ ಅದು ಒಂದು ನ್ಯಾಚುರಲ್ ಪಾರ್ಟ್ ಆಫ್ ಲೈಫ್ ಅಂತ ಅನ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ಅದಕ್ಕೇನು ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು ಸೆಲೆಬ್ರಿಟಿ ಅಂತ ಬಂದಾಗ ಅಪ್ಡೇಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಇವಾಗ ನಿಮ್ಮ ವಿಷಯದಲ್ಲೇ ತಗೊಂಡ್ರೆ, ಈ ಹಿಂದೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ತುಂಬಾ ಕಡಿಮೆ ಇತ್ತು. ಅದನ್ನ ಹೇಗೆ ಬಳಸ್ಕೋಬಹುದು? ಈಗ ಯೂಶಲ್ ಆಗಿ ಸಾಕಷ್ಟು ಜನ ಅವಕಾಶಗಳಿಲ್ದೆ ಮನೆಯಲ್ಲೇ ಇರ್ತಾರೆ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ಅಂದರೆ ಈಗ ಅಫ್ಕೋರ್ಸ್ ಅವಾಗ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ಅದು ಅದು ಒಂದು ಕಡೆ ವರ ಆದರೆ ಇನ್ನೊಂದು ಕಡೆ ಶಾಪ ಅಂತ ಹೇಳ್ಬೋದು. ಬಟ್ ನನ್ಗೆ ಅನಿಸಿದ್ದು ಅವಾಗ ನೆಮ್ಮದಿ ಆಗಿತ್ತು. ಜಾಸ್ತಿ ಏನು ಹೋಗ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ ಅಷ್ಟೇ. ಇವಾಗ ಅಡ್ವಾಂಟೇಜ್ ಏನು ಅಂದರೆ, ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನೀವು ಬರೀ ಸೀರಿಯಲ್ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಹ್ಮ್ ಆರ್ಟಿಸ್ಟ್ಗಳು ನೀವು ಬೇರೆ ಬೇರೆ ಥರದ್ದು ಏನು ಬೇಕಾದ್ರೂ ಕಲಿಬೋದು. ನೀವು ಹ್ಮ್ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಬೇಕಿಂಗ್ ಇರ್ಬೋದು, ಇದಿರ್ಬೋದು, ಎಲ್ಲಾನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೀವು ಪ್ರಮೋಟ್ ಮಾಡ್ಬೋದು ಅದನ್ನು. ಹ್ಮ್ ನಿಮ್ಮ ಬಿಸ್ನೆಸ್ನ ಮಾನಿಟೈಸ್ ಮಾಡ್ಕೋಬೋದು. ಯೂಟ್ಯೂಬ್ ಇದೆ, ಅದನ್ನಲ್ಲೂ ಮಾಡ್ಬೋದು. ಸೊ ಅವಕಾಶಗಳಿಗೆ ಇವಾಗ ಕಡಿಮೆ ಇಲ್ಲ. ಹ್ಮ್ ನೀವು ಒಂದ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಅದು ಹ್ಯೂಜ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಿಮಗೆ ಈ ಹಿಂದೆ ಅಂದ್ರೆ ಯೂಶಲಿ ಸೆಲೆಬ್ರಿಟೀಸ್ ಅಂದ್ರೆ ಫ್ಯಾನ್ಸ್ ಬಂದು ಮುತ್ಕೊಳ್ಳೋದು, ಎಲ್ಲಾದ್ರೂ ಹೋದ್ರೆ ರೆಕಗ್ನೈಸ್ ಮಾಡಿ ಅಥವಾ ಎಂಬ್ಯಾರಸಿಂಗ್ ಏನಾದ್ರು ಸಿಚುಯೇಷನ್ಸ್ ನಡೆದಿದ್ಯಾ ನಿಮ್ ಲೈಫ್ ಅಲ್ಲಿ? ಇಲ್ಲ, ಯಾವತ್ತೂ ಇಲ್ಲ. ಆತರ ಯಾವ್ದು ಯಾವತ್ತೂ ಇಲ್ಲ. ಅಂದ್ರೆ ತುಂಬಾ ಲೆಟರ್ಸ್ ರೆಸ್ಪೆಕ್ಟ್ಫುಲಿ. ಬರ್ದಿರೋದು?
ಇಲ್ಲ ಲೆಟರ್ಸ್ ಏನಿಲ್ಲ. ಇದು ಚಿತ್ರ ಬರ್ದಿದೆ, ನನ್ನ ಫೇಸಿಂದು ಚಿತ್ರ ಬರೆದು ಎಲ್ಲ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಮಾಡಿದ್ದಾರೆ. ಲೆಟರ್ಸ್ ಎಲ್ಲ ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾಕಂದರೆ ತುಂಬ ನನ್ನ ಕೆಲಸ ಆಯಿತು ನಾನಾಯಿತು ಅಂತ ಇರ್ತೀನಿ. ಸ್ವಲ್ಪ ಜನ ಅದನ್ನು ಓ ಇವ್ರು ತುಂಬ ಆಟಿಟ್ಯೂಡ್ ಅಂತಲೂ ಅಂದ್ಕೊಂಡಿರೋ ಸಾಧ್ಯತೆ ಇದೆ. ಬಟ್ ನಾನು ಇರೋದೇ ಹಾಗೆ, ನಂದು ಏನಿದೆಯೋ ಕೆಲಸ ಆಯಿತು ಅಷ್ಟೇ ನಾನು ಮಾಡೋದು. ಆ ಥರ ಏನಿಲ್ಲ. ಪಾಪ ತುಂಬ ಜನ ಅವಾಗೆಲ್ಲ ಮನೆ ಮಗಳು ಅನ್ನೋ ರೀತಿನೇ ಆಗ್ಬಿಟ್ಟಿದೆ. ಅವ್ರಿಗೆ ಬಂದು ತಬ್ಕೊಳ್ಳೋದು, ಹೆಂಗಿದ್ಯಮ್ಮ ಅಂತೆಲ್ಲ ಕೇಳಂದ್ರೆ ದೊಡ್ಡೋರು, ನನ್ಗಿಂತ ದೊಡ್ಡೋರು, ಒಂಥರ ನಮ್ಮ ಸೊಸೆ ಮಗಳು ಆ ರೀತಿನಲ್ಲಿ ಮಾತಾಡ್ಸ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು ಅವಾಗ. ಇನ್ನ ನಿಮ್ ಮನೇಲಿ ಎಲ್ಲ ಇಂಜಿನಿಯರ್ಸ್ ಇದ್ರು ಅಂತ ಹೇಳಿದ್ರೆ, ನೀವು ಆಕ್ಟಿಂಗ್ ಫೀಲ್ಡಿಗೆ ಬಂದಾಗ ಅಂದ್ರೆ ಎಷ್ಟು ಖುಷಿ ಆಗಿದ್ರು ಮನೆಯವರು, ನಮ್ಮ ಮಗಳು ಟಿವಿಲ್ ಬರ್ತಾಳೆ ಅಂತ ಹೇಳ್ಕೊಳ್ಳೋದಾಗಿರ್ಬೋದು, ಆ ತರ ಇಲ್ಲ, ಖುಷಿನೇ ಇರ್ಲಿಲ್ಲ? ಖುಷಿ ಅನ್ನೋದು ಏನು ಇರ್ಲಿಲ್ಲ. ಜಸ್ಟ್ ಅಂದ್ರೆ ಅವ್ರಿಗೆ ಏನೋ ಓಕೆ ಮಾಡ್ತಾ ಇದ್ದಾಳೆ, ಏನೋ ಮಾಡ್ಕೊಂಡು ಹೋಗ್ಲಿ ಅಷ್ಟೇ, ಇನ್ನೇನ್ ಮಾಡಕ್ ಆಗತ್ತೆ ಅನ್ನೋ ತರ ಇತ್ತು ಅವ್ರಿಗೆ. ಬಟ್ ಅವಾಗ ನಮ್ಮ ಮನೆಯಲ್ಲಿ ಪರಿಸ್ಥಿತಿನೂ ಹಂಗೆ ಇತ್ತು. ಅಂದ್ರೆ ನಮ್ಮ ತಂದೆಗೂ ಹುಷಾರಿರ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಅವ್ರಿಗೆ ನಾನು ಅದಕ್ಕೋಸ್ಕರನೇ ನಾನು ಸ್ಟಾಪ್ ಮಾಡಿದೆ. ಅಂದರೆ ನಾನು BA ಮಾಡ್ತಾ ಇದ್ದವಳು ಸ್ಟಾಪ್ ಮಾಡಿ ಹೋಲ್ ಈ ಕಡೆನೇ ಕಾನ್ಸಂಟ್ರೇಟ್ ಮಾಡೋ ಥರ ಆಯಿತು. ಹಾಗಾಗಿ ಸ್ವಲ್ಪ ಅವ್ರಿಗೂ ಏನು ವಿಧಿ ಇರಲಿಲ್ಲ. ಓಕೆ ಮಾಡ್ತಾ ಇದ್ದಾಳೆ, ಏನೋ ಆಗತ್ತೆ ಮನೆಗೆ ಅನ್ನೋ ಥರ ಇತ್ತು. ಸೊ ಪರವಾಗಿಲ್ಲ. ನಿಮ್ಮ ಫಸ್ಟ್ ಸಂಭಾವನೆ ನೆನಪಿದ್ಯಾ? ಎಷ್ಟು ಗೊತ್ತಿದ್ರಿ ಮ್ಯಾಮ್? ಫಸ್ಟ್ ಸಂಭಾವನೆ ಏನೂ ಇರಲಿಲ್ಲ. ಇಟ್ ವಾಸ್ ನಥಿಂಗ್. ಬಟ್ ಅದಾದ್ಮೇಲೆ ಐ ಥಿಂಕ್ 250 rupees ಕೊಟ್ರು ಒಂದು ಡೇಗೆ. ಸೊ ಅಲ್ಲಿಂದ ಶುರು ಆಗಿದ್ದ ಜರ್ನಿ. ಅವಾಗ 250 ಅಂದ್ರೆ ಅವಾಗ ವ್ಯಾಲ್ಯೂ ಜಾಸ್ತಿ ಇತ್ತು 250ಗೆ? ಇಲ್ಲ, ನಾಟ್ ಸೋ ಮಚ್, ಅಷ್ಟೇ ಇತ್ತು. ಅಷ್ಟೇ ಇತ್ತು. ಈಗ ನಾನು ಕೇಳಲ್ಲ ಮ್ಯಾಮ್, ಆಕ್ಚುಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಅಂದ್ರೆ ಅವಾಗ ತಗೊಳ್ತಾ ಇದ್ದಂತಹ ಸಂಭಾವನೆಗೂ ಇವಾಗ ನಾವು ಕೇಳ್ದಷ್ಟು ಕೊಡ್ತಾರೆ ಸೀನಿಯರ್ಸ್ ಅಂದಾಗ, ಕೆಲವೊಂದ್ಸಲ ನೆಗೋಷಿಯೇಟ್ ಕೂಡ ಮಾಡ್ತಾರೆ. ಸೊ ಆ ಡಿಫ್ರೆನ್ಸಸ್ ಇದೆಯಾ? ಅಂದ್ರೆ ಓಕೆ ನನ್ ಗ್ರೋತ್ ತುಂಬಾ ಚೆನ್ನಾಗಿ ಬಂದಿದೆ ರೆಮ್ಯುನರೇಷನ್ ವೈಸ್ ನೋಡೋದಾದ್ರೆ ಲೀಡ್ಸ್ಗೆ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ಅವರು ಇಲ್ಲಿಂದ ಅಕಸ್ಮಾತ್ ಇಲ್ಲಿ ಒಳ್ಳೆ ಸೀರಿಯಲ್ ಮಾಡಿ ತೆಲುಗು ಅಲ್ಲೆಲ್ಲ ಹೋಗಿದ್ರೆ ಅವ್ರಿಗೆ ಅಫ್ಕೋರ್ಸ್ ಜಾಸ್ತಿ ಕೊಡ್ತಾರೆ. ಆದ್ರೆ ಆರ್ಟಿಸ್ಟ್ಗೆ ಯೂಶಲಿ ಯಾರೇ ಆದ್ರೂ ನೆಗೋಸಿಯೇಷನ್ ಇದ್ದೇ ಇರುತ್ತೆ. ಇಷ್ಟ ಆಗಲ್ಲ, ಇಷ್ಟು ಮಾಡ್ಕೊಳ್ಳಿ, ಇಷ್ಟ ಆಗಲ್ಲ, ಅದು ಯಾವತ್ತಿದ್ರು ಅದೇನು ಮಾಡಕ್ ಆಗಲ್ಲ. ಓಕೆ. ಇನ್ ಬೇಕಿಂಗ್ ಅಂತ ಬಂದಾಗ ಈಗ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಮನೇಲಿ, ನಾವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಕ್ಕಾಗಲ್ಲ, ಒಂದ್ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತೀವಿ ಅನ್ನೋರ್ಗೆ ಟಿಪ್ಸ್ ಕೊಡೋದಾದ್ರೆ? ಖಂಡಿತ ನೀವು ಬೇಕಿಂಗ್ನ ತುಂಬ ಕಡಿಮೆ ಬಜೆಟಲ್ಲೂ ಮಾಡ್ಕೋಬೋದು. ಅಂದರೆ 2000 ಇಂದ ಸ್ಟಾರ್ಟ್ ಮಾಡಿ ಕೂಡ, ಯಾಕಂದರೆ ಜಾಸ್ತಿ ಬೇಕಾಗಲ್ಲ ಅದಕ್ಕೆ. ನಿಮಗೆ ಅಲ್ಯೂಮಿನಿಯಂ ಟಿನ್ ಬೇಕಾಗ್ಬೋದು. ಆ್ಯಂಡ್ ಓವನ್ ಬೇಕು ಅಂತ ಏನೂ ಇಲ್ಲ. ನೀವು ಕೇಕ್ ಮಾಡಬೇಕು, ಬ್ರೌನಿ ಮಾಡಬೇಕು ಅಂದರೆ ಓವನ್ ಬೇಕು ಅನ್ನೋದು ಏನೂ ಇಲ್ಲ. ನೀವು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಕೂಡ ಬೇಕಿಂಗ್ ಮಾಡ್ಬೋದು. ಸೊ ಯೂಶಲಿ ಕಿಚನ್ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ಸಣ್ಣ ಪುಟ್ಟದ್ದು ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಟರ್ನ್ ಟೇಬಲ್, ಪ್ಯಾಲೆಟ್ ನೈಫು, ಸಣ್ಣ ಪುಟ್ಟದ್ ಮಾತ್ರ ಇನ್ವೆಸ್ಟ್ಮೆಂಟ್, ಜಾಸ್ತಿ ಬೇಕೇ ಆಗಲ್ಲ ಇದಕ್ಕೆ. ನೀವ್ ಮಾಡುವಂತ ಅಡ್ಗೆಲಿ ಯಾವ್ದು ಫೇವ್ರೆಟ್ ನಿಮ್ ಮಗಳಿಗೆ ಹಾಗೆ ನರಹರಿ ಸರಿಗೆ? ನಾನು ಅಕ್ಕಿ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ. ಮತ್ತೆ ಪಲಾವು, ಅದೆಲ್ಲ ವೆಜಿಟೇಬಲ್ ಪಲಾವು, ವೆಜಿಟೇರಿಯನ್, ಸೊ ವೆಜಿಟೇಬಲ್ ಪಲಾವು ಅದೆಲ್ಲ ಚೆನ್ನಾಗಿ ಮಾಡ್ತೀನಿ. ಅದೆಲ್ಲ ತುಂಬಾ ಇಷ್ಟ ಆಗತ್ತೆ. ಅಂದ್ರೆ ಈಗ ಈ ಕುಕಿಂಗ್ ಅನ್ನೋದು ತುಂಬಾ ಜನಕ್ಕೆ ಪ್ಯಾಷನ್, ಅಂದ್ರೆ ಶೆಫ್ ಆಗ್ಬೇಕು. ನಿಮ್ಗೆ ಇತ್ತ ಐಡಿಯಾ ಅಂದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಇಲ್ಲ ನಾನ್ ಬೇಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ? ಇಲ್ಲ, ನಾನೇನ್ ಆತರ ಯೋಚನೆ ಮಾಡ್ಲಿಲ್ಲ. 2017 ಅನ್ನಿಸ್ತು ಬೇಕಿಂಗ್ ಕಲ್ತ್ಕೋಬೇಕು, ಆಸ್ ಅ ಹಾಬಿ ಸ್ಟಾರ್ಟ್ ಮಾಡೋಣ ಅಂತ. ಅವಾಗ ಇದ್ದಿದ್ದು ಹೇಳ್ಕೊಡೋರೆಲ್ಲ ಬರೀ ಎಗ್ ಕೇಕ್ಸೇ ಇತ್ತು. ಸೊ ಅದನ್ನ ಮಾಡಿದ್ದು ಬಿಟ್ಬಿಟ್ಟಿದ್ದೆ. ನಾನು ಒಂದ್ ಸ್ವಲ್ಪ ಕಲ್ತ್ಕೊಂಡೆ, ಮಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಕೋವಿಡ್ ಟೈಮಲ್ಲಿ ಇಲ್ಲ ಇದನ್ನ ಮಾಡೋಣ ಚೆನ್ನಾಗಿರತ್ತೆ ಅಂತ ಅವಾಗ ಸ್ಟಾರ್ಟ್ ಮಾಡಿದ್ದು. ಇನ್ನು ಸೀರಿಯಲ್ ಅಂತ ಬಂದ್ರೆ ನೀವ್ ಹಾಕೋ ಕಾಸ್ಟ್ಯೂಮ್ಸ್ ಅಥವಾ ಮೇಕಪ್ ಅಥವಾ ಜ್ಯುವೆಲರಿ ಎಲ್ಲ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗತ್ತೆ. ಅದ್ರಲ್ಲೂ ಹೌಸ್ ವೈಫ್ಸ್ ಎಲ್ಲ ನೋಡ್ತಿರ್ತಾರೆ, ಎಲ್ಲಿ ತಗೋಬಹುದು ಆತರ. ನೀವು ಬಟ್ಟೆ ಮೇಲೆ ತುಂಬಾ ಇನ್ವೆಸ್ಟ್ ಮಾಡೋದು, ಜ್ಯುವೆಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಮಾಡ್ತಿರ್ತೀರಾ? ಹೌದು, ಮಾಡ್ಲೇಬೇಕು. ಯಾಕಂದ್ರೆ ಇವಾಗ ಟ್ರೆಂಡೇ ಹಂಗ ಆಗ್ಬಿಟ್ಟಿದೆ. ರಿಚ್ ಫ್ಯಾಮಿಲಿ, ಈಗ ಹುಡುಗನ ಕಡೆ ಅಂದ್ರೆ ರಿಚ್ ಫ್ಯಾಮಿಲಿ ಇರುತ್ತೆ, ದೊಡ್ಡ ದೊಡ್ಡ ಮನೆಗಳಿರ್ತಾರೆ.
ದೊಡ್ಡ ದೊಡ್ಡ ಮನೇಲಿ ಶೂಟಿಂಗ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಕಾಸ್ಟ್ಯೂಮ್ ಕೂಡ ಅಷ್ಟೇ ರಿಚ್ ಇರುತ್ತೆ. ನಮ್ಮ ಕಾಸ್ಟ್ಯೂಮು, ಜ್ಯುವೆಲ್ಸು ಅದಕ್ಕೇನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ನಮ್ದು. ಸೊ ಯಾವ್ದು ಎಕ್ಸ್ಪೆನ್ಸಿವ್ ಸೀರೆ ನಿಮ್ಮ ಹತ್ರ ಇರೋದು? ಆಮ್, ಅಂತ ಏನಿಲ್ಲ, ಅಂದ್ರೆ ಮೈಸೂರು ಸಿಲ್ಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತಲ್ಲ, ಮೈಸೂರು ಸಿಲ್ಕ್ ಇದೆ ಅಷ್ಟೇ. ಸೊ ಈಗ ನಾವ್ ರೀಸೆಂಟ್ ನಿಮ್ಮ ಸ್ನೇಹದ ಕಡಲಲ್ಲಿ ಸೀರಿಯಲ್ ನೋಡಿದಾಗ ಫುಲ್ ರಿಚ್ ಫ್ಯಾಮಿಲಿ, ಅದೊಂದು ರಿಚ್ ಲುಕ್ ಎಲ್ಲ ಕ್ರಿಯೇಟ್ ಮಾಡ್ಬೇಕು. ಸೊ ಏನ್ ಮಾಡ್ತೀರಾ ಮೇಡಮ್ ಎಲ್ಲ ಸೀರೆಗಳು ತಗೊಂಡು? ಅಯ್ಯೋ, ಇದೆ ಅಲ್ಲಿ ಫುಲ್ ಮತ್ತೆ ಆಮೇಲ್ ಬಟ್ಟೆನೇ ಇಲ್ಲ ಅಂತ ಅನ್ಸೋದು. ಇಲ್ಲ, ಸೀರೆ ಅಂತೂ ತುಂಬಾನೇ ಇರುತ್ತೆ. ಎಲ್ಲ ಇಟ್ಟಿದ್ದೀನಿ ಸೀರೆ. ಅಂದ್ರೆ ಇನ್ನೊಂದ್ ಸೀರಿಯಲ್ ಮಾಡಿದ್ರೆ ಅದು ಯೂಸ್ ಆಗತ್ತೆ, ಅದು ರೀಯೂಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ಹ್ಮ್. ಬಟ್ ಸ್ಟಿಲ್ ಇನ್ನೊಂದ್ ಸೀರಿಯಲ್ ಆದ್ರೂನು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಮತ್ತಷ್ಟು ಪರ್ಚೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹೊಸ ಸೀರಿಯಲ್ಲು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಇದು ಸ್ವಲ್ಪ ಹಳೇದಾಗಿರತ್ತಲ್ಲ, ಅದನ್ನ ಹಾಕೊಳಕ್ ಆಗಲ್ಲ, ಮತ್ತದ್ ಹಂಗೆ ಇರುತ್ತೆ. ಸೊ ಮನೇಲಿ ಏನು ಹೇಳಲ್ವಾ ನೀ ಎಷ್ಟು ಸೀರೆ ತಗೋತೀಯಾ ಅಂತ? ಅವರು ಇದೇ ಫೀಲ್ಡ್ ಅಲ್ಲ, ಅವ್ರಿಗೆ ಗೊತ್ತು. ಸೊ ಹಂಗಾಗಿ ಬಚಾವಂತ. ಮಗಳು ಕೇಳ್ತಾ ಇರ್ತಾರ ನಂಗೆ ಈ ಸೀರೆ ಕೊಡಿ, ನಿಮ್ ಬಟ್ಟೆಗೆ ಜಾಗ ಜಾಸ್ತಿ ಇದೆ ಆತರ ಎಲ್ಲ? ಇಲ್ಲ ಇಲ್ಲ, ಅವಳಿನ ಚಿಕ್ಕವಳು, ಈಗ ಇನ್ನ 14 years. ಸೊ ಅವಳಿಗೆ ಆತರ ಏನಿಲ್ಲ. ಅಂದ್ರೆ ಅವಳಿಗೆ ಮೇಕಪ್ ಎಲ್ಲ ಇಷ್ಟ. ಅಂದ್ರೆ ನಾನ್ ಸೀರಿಯಲ್ ಅಲ್ಲಿ ಮಾಡ್ಕೊಳ್ಳೋ ಮೇಕಪ್ ಎಲ್ಲ ಅವಳಿಗೂನು ಮಾಡ್ಕೋಬೇಕು ಅಂತೆಲ್ಲ ಇಷ್ಟ. ಅದ್ ನ್ಯಾಚುರಲ್ ಎಲ್ಲ ಮಕ್ಕಳು. ಸೊ ಇನ್ಪುಟ್ಸ್ ಕೊಡ್ತಿರ್ತಾರ ಮೇಡಮ್ ನಿಮ್ ಮಗಳು? ಅಮ್ಮ ಈ ತರ ಚೆನ್ನಾಗ್ ಕಾಣಿಸ್ತಿದೆ, ಈ ಸೀರಿಯಲ್ ಚೆನ್ನಾಗಿ ಕಾಣಿಸ್ತಿದೆ. ಅದ್ಕೊ ಮಾಡ್ತಮ್ಮ, ಅಮ್ಮ ಚೆನ್ನಾಗ್ ಕಾಣ್ತಿದ್ಯಾ ಇದ್ರಲ್ಲಿ, ಅದೆಲ್ಲ ಹೇಳ್ತಾಳೆ. ಚಿಕ್ಕವಳಿದ್ದಾಗ, ತುಂಬಾ ಚಿಕ್ಕವಳಿದ್ದಾಗ ನಾನು ಯಾರ್ದಾರು ನನ್ ಮಗ ಇದು ಆ ತಾಯಿ ಮಗ ಬಾಂಡಿಂಗು ಆ ಥರದ್ದು ಏನಾದ್ರು ಇದ್ರೆ ಅವಳು, ನೀನ್ ಯಾಕೆ ಅವನನ್ನ ಇಷ್ಟಪಡ್ತಾ ಇದೀಯಾ, ನೀನ್ ಯಾಕೆ ಅವನಿಗೆ ಮಗ ಅಂತ ಹೇಳ್ತಿದ್ಯಾ, ಅವನ್ ನಿನ್ ಮಗ ಆ ಥರ. ತುಂಬಾ ಚಿಕ್ಕವಳಿದ್ದಾಗ. ಅಂದ್ರೆ ಅದೊಂದು ಪೊಸೆಸಿವ್ನೆಸ್, ನಮ್ಮಮ್ಮ ನನ್ನ ಹೌದು. ಸೊ ಈ ಸೀರಿಯಲ್ ಇನ್ನ ಸಿನಿಮಾ ಅಂತ ಬಂದಾಗ ಆ ಜರ್ನಿ ಹೇಗೆ ಶುರು ಆಯ್ತು ಮ್ಯಾಮ್? ನಮ್ಗೆ ಅಫ್ಕೋರ್ಸ್ ಗೊತ್ತು ವಿಷ್ಣುವರ್ಧನ್ ಸರ್, ಅದಾದ್ಮೇಲೆ ಎಷ್ಟು ಸಿನಿಮಾಗಳು ಮಾಡಿದ್ರಿ? ಅಂದ್ರೆ ಮದ್ವೆಗ್ ಮುಂಚೆ ಒಂದ್ 10 ಸಿನಿಮಾ ಏನೋ ಮಾಡ್ದೆ ಅಷ್ಟೇ. ಆಮೇಲೆ ಮದ್ವೆ ಆದ್ಮೇಲೆ 1-2 ಮಾಡ್ದೆ. ಬಟ್ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ, ನನಗೆ ಆಗ್ಲಿಲ್ಲ. ಮಗಳು ಹುಟ್ಟಿದ್ಲು, ಪ್ಲಸ್ ಜವಾಬ್ದಾರಿಗಳು ಜಾಸ್ತಿ ಇತ್ತು. ಅಂಡ್ ಸೀರಿಯಲ್ ಅಲ್ಲೇ ಅಷ್ಟು ಬ್ಯುಸಿ ಇರೋದ್ರಿಂದ ನಾನು ಜಾಸ್ತಿ ಸಿನಿಮಾ ಕಡೆ ಹೋಗ್ಲಿಲ್ಲ. ಓಕೆ, ಸೀರಿಯಲ್ ಅಂತ ಬಂದಾಗ ಮೆಗಾ ಸೀರಿಯಲ್ಗಳು ಅಂದ್ರೆ ಅಂದ್ರೆ ಅವಾಗ ಬರ್ತಿತ್ತು ತುಂಬಾ 1,000 ಎಪಿಸೋಡ್ಸ್ ಎಲ್ಲ. ಈಗ ಲೆಂತ್ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಎಪಿಸೋಡ್ಸ್. ಅಂಡ್ ಈಗ ಸೀರಿಯಲ್ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ನಾವು ಸೀನಿಯರ್ ಆಕ್ಟರ್ಸ್ ಅಂತ ನೋಡಿದಾಗ ತುಂಬಾ ಡೌನ್ ಟು ಅರ್ತ್ ಇರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಈಗ ಬರ್ತಿರೋರ್ಗೆ ಒಂದು ಪಟ್ಟಂತ ಫೇಮ್ ಸಿಗೋದ್ರಿಂದ ಒಂದಷ್ಟು ಆಟಿಟ್ಯೂಡ್ ಇಶ್ಯೂಸ್ ಆಗಿರ್ಬೋದು, ಇದೆಲ್ಲ. ಮತ್ತೆ ಅದಾದ್ಮೇಲೆ ಡೌನ್ ಫಾಲ್ ನೋಡಿದಾಗ ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ತರ ಪ್ರೊಸೀಜರ್ಸ್ ಎಲ್ಲ ಈಗ ಸಾಕಷ್ಟು ನೋಡ್ತಾ ಇದೀವಿ ನಾವ್ ಇಂಡಸ್ಟ್ರಿ. ನಿಮ್ ಒಪಿನಿಯನ್ ಏನಿರ್ಬೋದು ಮ್ಯಾಮ್ ಇದ್ರ ಬಗ್ಗೆ? ಅಂದ್ರೆ ಇದು ಇಂಡಸ್ಟ್ರಿ ಆ್ಯಂಡ್ ಆಕ್ಟ್ರೆಸ್ ಲೈಫ್ ಇದೆಯಲ್ಲ, ಅದು ವೆರಿ ಶಾರ್ಟ್ ಲೈಫ್ ಹೇಳಬೇಕು ಅಂದರೆ. ಅಬ್ಬಬ್ಬಾ ಅಂದರೆ ಒಂದು 10 years. ನೀವು ಸೀರಿಯಲ್ ಆರ್ಟಿಸ್ಟ್ ಲೀಡ್ ಇರ್ಬೋದು, ಸಿನಿಮಾದಲ್ಲಿ ಮಾಡ್ತಾ ಇರ್ಬೋದು, ಏನೇ ಆದ್ರೂ 10 years ಮ್ಯಾಕ್ಸ್ ಮಾಡ್ಬೋದು ನೀವು. ಅದಾದಮೇಲೆ ಏನೇ ಮದುವೆ ಆಗಿ ಮಗು ಆದರೆ ನಿಮಗೆ ಇಲ್ಲ ಅಕ್ಕ ರೋಲ್ ಇರುತ್ತೆ, ಇಲ್ಲ ಅಮ್ಮನ ರೋಲ್ ಇರುತ್ತೆ, ಅಷ್ಟೇ. ಸೊ ಅಷ್ಟರಲ್ಲಿ ನೀವು ಎಷ್ಟು ಹಂಬಲ್ ಆಗಿರ್ತೀರಾ, ನೀವು ಒಂದು ಪ್ರೊಡಕ್ಷನ್ಗೆ ಎಷ್ಟು ಅವ್ರಿಗೆ ನೀಟಾಗಿ ಟೈಮಿಗೆ ಕರೆಕ್ಟಾಗಿ ಬರೋದು, ಅವ್ರು ಏನು ಹೇಳ್ತಾರೋ ಆ ಥರ ಆ್ಯಕ್ಟ್ ಮಾಡೋದು, ಆ ಥರದ್ದೆಲ್ಲ ಮಾಡಿದ್ರೆ ಹಂಬಲ್ನೆಸ್ ತುಂಬ ಇಂಪಾರ್ಟೆಂಟ್ ಈ ಫೀಲ್ಡಲ್ಲಿ. ನಿಮ್ಮ ಆ್ಯಟಿಟ್ಯೂಡೇ ಕೌಂಟ್ ಆಗತ್ತೆ. ನೀವು ಚೆನ್ನಾಗಿದ್ರೆ ನೀವು ಇನ್ನಷ್ಟು ದಿನ ನೀವು ಮಾಡ್ತೀರಾ, ಆ್ಯಕ್ಟ್ ಮಾಡ್ತೀರಾ. ಇಲ್ಲಪ್ಪ ಇವರು ನಖರ ಇಲ್ಲ, ಇವರು ಟೈಮಿಗೆ ಬರ್ತಾರೆ, ಟೈಮಿಗೆ ಹೋಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಲೆಬ್ರಿಟಿ ಅಂತ ಬಂದಾಗ ಪಬ್ಲಿಕ್ ಲೈಫ್ ತುಂಬಾ ಕಡಿಮೆ ಇರತ್ತೆ ನಮ್ಗೆ. ಅಂದ್ರೆ ಹೊರಗಡೆ ನಾವು ನಮ್ಗೆ ಇಷ್ಟ ಬಂದಂಗೆ ಓಡಾಡೋದಿಕ್ಕಾಗಲ್ಲ, ಇದೆಲ್ಲ ಇರತ್ತೆ. ಸೊ ಹಿಂಗೆಲ್ಲ ಇದ್ದಾಗ ಅದನ್ನ ನಾವು ಎಷ್ಟು ಸೆಕ್ಯೂರ್ ಆಗಿ ಇಟ್ಕೋಬೇಕು ಅನ್ನೋದು ಕೂಡ ತುಂಬಾ ಆರ್ಟಿಸ್ಟ್ಗಳು ಯೋಚನೆ ಮಾಡ್ತಿರ್ತಾರೆ. ನೀವ್ ಇವಾಗ ಹೊರಗಡೆ ಹೋಗ್ತೀರಾ ಅಂದಾಗ ಮಾಸ್ಕ್ ಎಲ್ಲ ಹಾಕೊಂಡು ಹೋಗೋದು ಆ ತರ ಎಲ್ಲ ಏನಿಲ್ಲ? ಯಾವತ್ತೂ ಮಾಡಿಲ್ಲ. ಆ ಥರ ಎಲ್ಲ ಯಾಕೆ ಮಾಡಬೇಕು ಅಂದ್ರೆ, ನಾವು ಆ್ಯಕ್ಟ್ ಮಾಡೋದೇ ಜನ ರೆಕಗ್ನೈಸ್ ಮಾಡಲಿ, ನಮ್ಮನ್ನ ಮಾತಾಡಿಸ್ಲಿ ಅನ್ನೋದಕ್ಕೆ ನಾವು ಮಾಡ್ತಾ ಇರ್ಬೇಕಾದ್ರೆ ಆ ಥರ ಎಲ್ಲ ಯಾಕೆ ಮಾಡಬೇಕು? ಇಟ್ ಈಸ್ ವೆರಿ ನ್ಯಾಚುರಲ್ ಆ್ಯಂಡ್ ಖುಷಿ ಸಿಗುತ್ತೆ ನಮಗೆ. ಯಾರೋ ಹಿಂಗೆ ರೆಕಗ್ನೈಸ್. ನೀವು ನಂಬ್ತಿರೋ ಇಲ್ವೋ, ನಾನು ಜಾರ್ಜಿಯಾಗೆ ಹೋಗಿದ್ದೆ. ಅಲ್ಲಿ ನನಗೆ
ಆಲ್ಮೋಸ್ಟ್ ಒಂದು 10 ಜನ ಅಲ್ಲಿ ಕನ್ನಡದವರು ಅದೇ ಸೇಮ್ ಈ ತರ ಟ್ರಿಪ್ಗೆ ಬಂದಿರೋರು ನನ್ನನ್ನು ಮಾತಾಡ್ಸಿದ್ರು. ಹ್ಮ್. ಎಷ್ಟು ಖುಷಿ ಆಯ್ತು ಗೊತ್ತಾ, ಅಂದ್ರೆ ನಾನು ನನ್ನ ಫ್ರೆಂಡ್ ಜೊತೆ ಇಬ್ರೇ ಹೋಗಿದ್ವಿ. ಹ್ಮ್. ಎಷ್ಟು ಖುಷಿ ಆಯ್ತು ಅಂದ್ರೆ ಅಲ್ಲಿ ರೆಕಗ್ನೈಸ್ ಮಾಡಿದ. ಹೌದು. ಯೂಶಲಿ ಹೆಂಗಿರುತ್ತೆ, ನಾವು ಯಾವುದೋ ಒಂದು ಜೀನ್ಸ್ ಹ್ಮ್. ಕುರ್ತಾನೋ ಹಾಕೊಂಡು ಓಡಾಡ್ತಾ ಇರ್ತೀವಿ, ಮೇಕಪ್ ಇರಲ್ಲ, ಹೇರ್ ಸ್ಟೈಲ್ ಏನಂದ್ರೆ ಏನಿಲ್ಲ, ಗ್ಲಾಸಸ್ ಹಾಕೊಂಡು ಓಡಾಡ್ತೀವಿ. ಅಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ ಅದು ಎಷ್ಟು ಖುಷಿ ಆಗತ್ತೆ, ನೀವೇ ಲೆಕ್ಕ ಹೌದು. ಹಾಕೊಳ್ಳಿ ಅಲ್ವಾ. ಸೊ ಇನ್ನ ನಿಮ್ಮ ಮಗಳ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗ್ತಾ ಇರ್ತೀರಾ, ಅವಾಗ ಅಲ್ಲಿ ಪೇರೆಂಟ್ಸ್ ಬಂದು ಅವರೆಲ್ಲ ಮಾತಾಡ್ಸ್ತಾ ಇರ್ತಾರ ಹೇಗೆ? ಹಾ, ಅಂದ್ರೆ ಕೆಲವ್ರು ಮಾತಾಡಿಸ್ತಾರೆ, ಕೆಲವರು ಅಂದ್ರೆ ಇವಾಗ ನಾನು ನಂಬರ್ ಆಫ್ ಸೀರಿಯಲ್ಸು ಕಮ್ಮಿ ಮಾಡಿರೋದ್ರಿಂದ ಅಷ್ಟು ಗೊತ್ತಿರಲ್ಲ ತುಂಬಾ ಜನಕ್ಕೆ. ಅವಾಗಿನವರು ಗೊತ್ತಿರೋರಿದ್ರೆ ಅವು ಇವರು ಅಲ್ವಾ ಅಂತ ಮಾತಾಡಿದ್ರೆ, ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಇವ್ರ ಮಾಮ್ ಆಕ್ಸಿನ್ ಸೀರಿಯಲ್ಸ್ನ ಅಂತೆಲ್ಲ. ಸೊ ಮಗಳಿಗೆ ಪ್ರೌಡ್ ಫೀಲಿಂಗ್ ಅಮ್ಮನ ಮೇಲೆ. ಹಾ ಹಾ, ಅವಳು ಹೇಳ್ತಿರ್ತಾರ ಸ್ಕೂಲಲ್ಲಿ ಏನಾಗತ್ತೆ ಎಲ್ಲ. ಎಲ್ಲ ಹೇಳ್ತಾಳೆ ಅವಳೆಲ್ಲ. ಕ್ರಿಕೆಟ್ಗೇನು ಹಾಕಿದಿರಾ ಅಂತ ಕ್ರಿಕೆಟ್ ಹಾಕಿದ್ದೆ ನಾನು, ಅವಳು ಮಾಡ್ಲಿಲ್ಲ ಅಷ್ಟೇ, ಅವಳು ಕಂಟಿನ್ಯೂ ಮಾಡ್ಲಿಲ್ಲ. ಯಾಕಂದ್ರೆ ಅವಳದು ಇದು ಸಿಲೆಬಸ್ ICSE, ಸೊ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ನೆಕ್ಸ್ಟ್ ಇಯರ್ ಬೇರೆ ಇದು 10th ಅಲ್ವಾ, ಸೊ ಹಾಗಾಗಿ ಯಾವುದು ಇಲ್ಲ ಇವಾಗ. ಆಕ್ಟಿಂಗ್ ಏನೋ ಕರ್ಸೋ ಪ್ಲಾನ್ ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಆಕ್ಟಿಂಗ್ ಎಲ್ಲಾನು. ಸೊ ಓದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವಳಿಗೆ, ಓದ್ಕೋತಾಳೆ ಅಷ್ಟೇ. ಓಕೆ ಮ್ಯಾಮ್. ಇವಾಗ ಇದು ಫೈನಲ್ ಕೋಟಿಂಗ್ ಮಾಡ್ಕೋತಾ ಇದ್ದೀನಿ. ಯೂಶಲಿ ಏನು ಹೇಳ್ತಾರೆ ಅಂದರೆ, ಇಷ್ಟೊಂದು ಕ್ರೀಮ್ ಹಾಕ್ತೀರಾ ಅಂತ ಹೇಳ್ತಾರೆ. ಬಟ್ ಅದು ಬೇಕರ್ಸ್ಗೆ ಗೊತ್ತಿರತ್ತೆ ನೀವು ಎಷ್ಟು ಕ್ರೀಮ್ ಹಾಕ್ತೀರಾ ಅಂತ. ಯಾಕಂದರೆ ಈ ಥರ ಕ್ರೀಮ್ ಹಾಕಿ ಆಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀವಿ. ಸೊ ಕ್ರೀಮ್ ಇರೋ ತನಕ ಅಷ್ಟೇನೆ ಇದು. ಈಗ ಹಿಂಗಿದೆ ನೋಡಿ, ಇವಾಗ ಹಿಂಗೆ ಮಾಡ್ಕೊಂಡ ತಕ್ಷಣ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಇದು ಅಷ್ಟೇ, ಇಲ್ಲೂ ಹಿಂಗೆ ಸ್ಪ್ರೆಡ್ ಮಾಡ್ಕೋತಾ ಇರ್ತೀವಿ. ಎಕ್ಸೆಸ್ ಏನೇ ಇದ್ರೂ ಹಿಂಗೆ ಬಂದು ವಾಪಸ್ ಅದಕ್ಕೆ ಹಾಕ್ಬಿಡ್ತೀವಿ. ಬಟ್ ನೋಡ್ದವ್ರಿಗೆ ಏನ್ ಇಷ್ಟೊಂದು ಕ್ರೀಮ್ ಹಾಕ್ತಾ ಇದಾರೆ, ಆಕ್ಚುಲಿ ಕ್ರೀಮ್ ಹಂಗಲ್ಲ, ಫಿನಿಶಿಂಗ್ಗೆ ಹಿಂಗ್ ಹಾಕ್ಬೇಕು. ಬಟ್ ಆಮೇಲೆ ತೆಗ್ದುನು ಬಿಡ್ತೀವಿ, ಅಷ್ಟೊಂದು ಕ್ರೀಮ್ ಇರಲ್ಲ ನಿಮ್ಗೆ ಯೂಶಲಿ. ಅಂದ್ರೆ ಅದು ಆ ಪೇಪರ್ ಅಲ್ಲಿ ನೋಡಿದಾಗ ನಮ್ಗೆ ಮೋಸ್ಟ್ಲಿ ಜಾಸ್ತಿ ಹಾಕ್ತಿದ್ದಾರೆ ಅಂತ ನಿಮ್ಗೆ ಆ ತರ ಫೀಲ್ ಬರುತ್ತೆ ಅವ್ರಿಗೆ. ಬಟ್ ಕ್ರೀಮ್ ಅಷ್ಟೊಂದು ಬರಲ್ಲ. ಈಗ ನೋಡಿ, ಫಿನಿಶಿಂಗ್ ಆಯ್ತು, ಫಿನಿಶಿಂಗ್ ಆಗ್ತಾ ಇದೆ ನೋಡಿ, ಇಷ್ಟು ಕ್ರೀಮ್ ತೆಗೆದ್ಬಿಟ್ಟೆ. ಅದನ್ನ ಒಂದ್ ಕಡೆ ಹಿಂಗೆ ಕಲೆಕ್ಟ್ ಮಾಡ್ಕೊಳ್ಳೋದು. ಬಂದ್ಬಿಡುತ್ತೆ ಯೂಶಲಿ. ಇವಾಗ ಇದಲ್ದರೆ ಇವಾಗ ಒಂದು ಸ್ಕ್ರೇಪರ್ ಅಂತ ಹೇಳ್ತಾರೆ ಇದನ್ನ, ಇದರಿಂದ ಕೂಡ ಬಂದ್ಬಿಡುತ್ತೆ ಇನ್ನಷ್ಟು ಕ್ರೀಮ್ಗಳು. ಎಕ್ಸೆಸ್ ಏನಿದೆಯೋ ಅದು ಎಲ್ಲ ಬಂದ್ಬಿಡುತ್ತೆ. ನೋಡಿ ಎಷ್ಟು ಕ್ರೀಮ್ ಬಂದಿದೆ. ಸೊ ಇದನ್ನೆಲ್ಲ ವಾಪಸ್ ಅದಕ್ಕೆ ಹಾಕ್ಬಿಡ್ತೀವಿ, ಅಷ್ಟೊಂದು ಇರಲ್ಲ ಕ್ರೀಮು. ನೆಕ್ಸ್ಟ್ ಮತ್ತೆ ಇವಾಗ ಎಕ್ಸೆಸ್ ಎಲ್ಲ ತೆಗೆದ್ಮೇಲೆ ಉಳ್ದಿರೋ ಕ್ರೀಮ್ ಅಲ್ಲಿ ಏನಾದ್ರು ಮಾಡ್ತೀರಾ ಮ್ಯಾಮ್? ಮೇಲ್ಗಡೆ ಡಿಸೈನಿಂಗ್ ಏನಾದ್ರು ಮಾಡ್ತೀವಿ ಅದೇ ಕ್ರೀಮ್ ನಲ್ಲಿ, ಬಟ್ ಅದು ತುಂಬಾ ಕಡಿಮೆ, ಅಷ್ಟೊಂದೇನಿರಲ್ಲ. ಇವಾಗ ಸೊ ಎಲ್ಲೆಲ್ಲಿ ಇವಾಗ ಹೋಲ್ಸು ಆತರ ಅನ್ಈವನ್ ಇದೆಯೋ ಅಲ್ಲೆಲ್ಲ ಮತ್ತೆ ಕ್ರೀಮ್ ಹಾಕೋತಾ ಇದೀನಿ. ಸೊ ಹಾಫ್ ಆಫ್ ದಿ ಕ್ರೀಮ್ ನೀವೇನ್ ಹಾಕಿದ್ದೀರಾ ಅದೆಲ್ಲ ಆಲ್ಮೋಸ್ಟ್ ತೆಗೆದ್ಬಿಡ್ತೀವಿ, ಅದು ಇರೋದೇ ಇಲ್ಲ. ಮತ್ತೆ ಕ್ರೀಮ್ ಕೇಕ್ ಅಂದಾಗ ಸ್ವಲ್ಪ ಕ್ರೀಮ್ ಇದ್ರೇನೆ ಅದು ಚೆನ್ನಾಗಿರತ್ತೆ ಟೇಸ್ಟ್. ಇಲ್ದಲೇ ಇದ್ರೆ ಏನೇ ಮಾಡಿದ್ರು ಇವಾಗ ಟೇಸ್ಟ್ ಅಷ್ಟು ಇಂಪಾರ್ಟೆಂಟ್ ಅಲ್ವಾ. ಈ ಪ್ರಾಸೆಸ್ನ ನೀವು ಕರೆಕ್ಟಾಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೋ ತನಕ ಮಾಡ್ತಾನೆ ಇರಬೇಕು. ಬಿಗಿನಿಂಗಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಆಮೇಲೆ 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 ಈಸಿ ಆಗ್ಬಿಡುತ್ತೆ. ಓಕೆ. ಸೊ ಇದು 1 kg ಕೇಕಾ ಹಾಫ್ kg ಕೇಕಮ್ಮ? ಇದು 750 grams. ಓಕೆ. ಮಿನಿಮಮ್ ಆರ್ಡರು ನನ್ನ ಹತ್ರ 750 grams. ಯಾಕಂದ್ರೆ ನಾನು ಕಮರ್ಷಿಯಲ್ ಬೇಕರಿ ತರ ಅಲ್ಲ. ಅವರಾದ್ರೆ ಬಲ್ಕ್ ಮಾಡಿ ಇಟ್ಬಿಟ್ಟಿರ್ತಾರೆ, ಯಾರು ಬರ್ತಾರೋ ಸೇಲ್ ಮಾಡ್ತಾರೆ. ನಾನು ಹಂಗಲ್ಲ. ಇವಾಗ ನಂಗೆ ಆರ್ಡರ್ ಕೊಡ್ತಾ ಇದ್ದಾರೆ ಅಂದ್ರೆ, ನೆನೆ ಆರ್ಡರ್ ಯಾರು ಕೊಟ್ಟಿದ್ದಾರೆ ಇವತ್ತು ಫ್ರೆಶ್ ಆಗಿ ಬೇಕ್ ಮಾಡಿ ಕ್ರೀಮಿಂಗ್ ಮಾಡೋದು. ಸೊ ಹಾಗಾಗಿ ಲಿಮಿಟೆಡ್ ಆರ್ಡರ್ಸೇ ತಗೋತೀನಿ, ಫ್ರೆಶ್ ಆಗಿರುತ್ತೆ ಎಲ್ಲ. ಸೊ ಆರ್ಡರ್ ಬಂದಾಗ ಅದ ಡಿಮ್ಯಾಂಡ್ ಏನಿದೆ ಅದು ಕಸ್ಟಮೈಸ್ ಹೇಗ್ ಮಾಡ್ಬೇಕು ಅನ್ನೋ ಅವ್ರ ಇನ್ಪುಟ್ಸ್ ಎಲ್ಲ ಅದ್ರ ಮೇಲೆ ಕೇಕು ಒಂದು ಅವ್ರನ್ನ ಕೇಳ್ತೀನಿ, ನಿಮ್ಗೆ ಯಾವ ತರ ಥೀಮ್ ಇದೆಯಾ ಅಂದ್ರೆ, ಇವಾಗ ಮಕ್ಕಳು ಅಂದ್ರೆ
ಮಾಷಾ ಇನ್ ದ ಬಿಯರ್ ಹಾ. ಅಥವಾ ಏನದು ಬಾರ್ಬಿ ಇನ್ನು ಅದು. ಬಾರ್ಬಿ ಆ ಥರದ್ದೇನೇನೋ ಇರುತ್ತೆ ಮಕ್ಕಳದು. ಹೌದು. ಆ ಥರ ಏನಾದ್ರು ಇದೆಯಾ ಥೀಮು? ಹ್ಮ್. ತುಂಬಾ ಫಾಂಡೆಂಟ್ ಕೆಲಸ ನಾನು ಒಪ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಅಷ್ಟೊಂದು ಕತ್ತು ಬಗ್ಗಿಸ್ಕೊಂಡು ಮಾಡೋಕ್ಕಾಗಲ್ಲ. ಸೊ ನನ್ನ ಒಂದು ಇದರಲ್ಲಿ ಅವ್ರಿಗೆ ಯಾವ ಥರ ಬೇಕು ಅಂತ ಕೇಳಿಕೊಂಡು ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ. ಓಕೆ. ಈ ಪ್ರಾಸೆಸ್ ಆದ್ಮೇಲೆ ಇದಕ್ಕೆ ಇನ್ನು ಏನೇನ್ ಮಾಡ್ಬೋದು ಅನ್ನೋದು. ಅಂದ್ರೆ ಇದಕ್ಕೆ ಈಗ ಫೈನಲ್ ಈಗ ಇಷ್ಟ ಆಯ್ತು. ಇವಾಗ ಇದಕ್ಕೆ ಮೇಲ್ಗಡೆ ಡೆಕೋರೇಷನ್ ಪ್ಲಸ್ ನಟ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋದು. ಸೊ ಕಂಪ್ಲೀಟ್ ಹೆಲ್ದಿನೇ ಇದೆ, ಎಲ್ಲ ಹೋಮ್ ಎಲ್ಲ ಹೋಮ್ ಮೇಡ್. ಯಾವುದೂ ಇದು ಅಂದ್ರೆ ನಾನು ಪ್ರಿಸರ್ವೇಟಿವ್ಸು ಎಸ್ಪೆಷಲಿ ಸ್ಪಾಂಜ್ಗೆಲ್ಲಾನು ಪ್ರಿಸರ್ವೇಟಿವ್ ಹಾಕಿ ಮಾಡಲ್ಲ. ಸೊ ಈ ಕ್ರಿಸ್ಮಸ್ ಟೈಮ್ ಇರೋದ್ರಿಂದ, ನ್ಯೂ ಇಯರ್ ಇರೋದ್ರಿಂದ ಮನೇಲಿ ಮಾಡ್ಕೊಳ್ಳೋರ್ಗೆ ಇದು ಬೆಸ್ಟ್ ಕೇಕ್ ಅಂತ ಹೇಳ್ಬೋದು. ಹೆಲ್ದಿಯಾಗಿ ಹೊರಗಡೆ ತಿನ್ನೋದಕ್ಕೂ ಸಾಕಷ್ಟು ಜನ ಭಯ ಪಡ್ತಾರೆ. ಹೌದು ಹೌದು, ಏನೇನ್ ಹಾಕಿರ್ತಾರೋ ಅನ್ನೋ ಒಂದು ಡೌಟ್ ಇರುತ್ತೆ. ಹೌದು, ಈ ತರ ಒಂದು ನೀಟ್ ಮಾಡ್ಕೋಬೇಕು. ಈ ಇದನ್ನು ಹಿಂಗ್ ಸ್ಕ್ರಾಪ್ ಮಾಡಿಕೊಂಡು ಇಲ್ಲೂ ಇರುತ್ತೆ ಕ್ರೀಮ್, ಮತ್ತೆ ಆದ್ರೆ ಅದಕ್ಕೆ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಲೀನ್ ಕ್ಲಾತ್ ಇಟ್ಕೊ. ಯಾವಾಗ್ಲೂ ನಿಮ್ಮ ಹತ್ರ ಒಂದು ಕ್ಲೀನ್ ಟವಲ್ಲು ಇಟ್ಕೊಳ್ಳೇಬೇಕು. ಅದನ್ನ ಬೇರೆ ಯಾವುದಕ್ಕೂ ಬಳಸೋ ಹಂಗಿಲ್ಲ, ಓನ್ಲಿ ಅಂಡ್ ಓನ್ಲಿ ಫಾರ್ ಬೇಕಿಂಗ್. ಸೊ ನಾನು ಅಷ್ಟೇ, ಏನಾದ್ರು ಈ ತರ ಬಳಸಿದ ತಕ್ಷಣನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ, ಏನೇ ಬಟ್ಟೆ ಇದ್ರೂನುವೆ. ಸೊ ದ್ಯಾಟ್ ಇದಕ್ಕೆ ಆ ಕಿಚನ್ಗೆ ಯಾವುದಕ್ಕೂ ಯೂಸ್, ಎಕ್ಸ್ಕ್ಲೂಸಿವ್ ಫಾರ್ ಬೇಕಿಂಗ್. ಮತ್ತೆ ನಿಮ್ಗೇನು ಅದೇನು ಜಾಸ್ತಿ ಆಗಲ್ಲ. ಹೌದು. ಈ ತರ ಸಣ್ಣದು ಒಳ್ಳೆ ಮೈಕ್ರೋ ಫೈಬರ್ ಕ್ಲಾತ್ಸ್ ಅಂತಾರಲ್ಲ, ಅದನ್ನ ತಂದು ಇಟ್ಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬಂದ್ಬಿಡುತ್ತೆ. ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಪ್ಲಾನ್ ಯಾವಾಗ ಮಾಡ್ಕೊಂಡಿದ್ ಮ್ಯಾಮ್? ಅಂದ್ರೆ ಪ್ರಿಪ್ರೇಷನ್ಸ್ ಎಲ್ಲ ಏನಾದ್ರು ಎತ್ತಾ, ನಾನು ಸ್ವಲ್ಪ ಮಾರ್ಕೆಟಿಂಗ್ ನಂಗೋಸ್ಕರ ಮಾಡ್ಕೊಳ್ಳೋಣ ಅನ್ನೋದಾ, ಹೇಗೆ? ಇಲ್ಲ, ನಾನು ಓಪನ್ ಮಾಡಿದೆ, ಬರೀ ಹಿಮಾಸ್ ಮಿನಿ ಬೇಕರಿ ಅಂತ ಓಪನ್ ಮಾಡಿದೆ. ಆವಾಗ ಸಣ್ಣದಾಗಿ ಇದು ವೈರಲ್ ಆಗ್ತಾ ಹೋಯಿತು ನನ್ನ ಕೇಕ್ಸು. ಅಂದ್ರೆ ಎಗ್ಲೆಸ್ಸು, ಮತ್ತೆ ಕನ್ನಡದಲ್ಲಿ ನಾನು ಹೇಳೋದು, ಟೀಚಿಂಗ್ ಎಲ್ಲ ಕನ್ನಡದಲ್ಲಿ ಹೇಳೋದು, ಆ ಥರ ವೈರಲ್ ಆಗ್ತಾ ಹೋಯಿತು. ಸೊ ಹಾಗಾಗಿ ಇವಾಗ ಒಂದಷ್ಟು ಫಾಲೋವರ್ಸ್ ಇದಾರೆ ನಿಮ್ಗೆ ಅದ್ರಲ್ಲಿ. ಕೇಕ್ಸ್ ನೋಡೋದಿಕ್ಕೆ ಬರ್ತಾರೆ, ಹೇಗೆಲ್ಲ ಹೌದು ಹೌದು. ನಾನು ನೋಡ್ತಿದ್ದೆ ನೀವು ಪಾಪ ಅಂತ ಹಸ್ಬೆಂಡ್ ಬುಕ್ಕಿಶ್ ಹೌದು. ಅದೆಲ್ಲಾನು ಬಾಂಬೆಲೆ ಕಲ್ತಿದ್ದ ಮ್ಯಾಮ್? ಇಲ್ಲ, ಅದೆಲ್ಲ ನಾನು ಇಲ್ಲೇನೆ. ಅದು ಅಲ್ಲಿ ಕಲ್ತಿದ್ದು ಒಂದಷ್ಟು ಡಿಸೈನ್, ಅದು ಆಕ್ಚುಲಿ ಔಟ್ಡೇಟೆಡ್ ಆಗೋಗಿದೆ. ಅದೇನು ಯೂಸ್ ಆಗ್ಲಿಲ್ಲ ನನಗೆ. ಬಟ್ ಏನಂದ್ರೆ ಈ ಫಿನಿಶಿಂಗು ಅದು ಇದು ಎಲ್ಲಾನು ನೀಟಾಗಿ ಕಲ್ತ್ಕೊಂಡೆ, ಹೆಂಗ್ ಫಿನಿಶಿಂಗ್ ಮಾಡೋದು ಏನು ಕೇಕ್ಸ್ಗೆಲ್ಲ. ಡಿಸೈನು ಅಪ್ಡೇಟ್ ಆಗ್ತಾ ಇರ್ಬೇಕು. ಈಗ ಹೊಸದಾಗಿ ಎಷ್ಟು ತರ ಡಿಸೈನ್ ಬಂದು, ಹಳೆ ಡಿಸೈನ್ ಎಲ್ಲ ಹೋಯ್ತು. ಇವಾಗ ಕಾರ್ವಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು ಅದ್ ಕಾಲನೇ ಅಲ್ಲ. ಇವಾಗ ಬೇಕರಿನಲ್ಲಿ ಕೂಡ ಮಾಡಲ್ಲ. ಇವಾಗ ಏನು ಅಂದ್ರೆ ನಿಮ್ಗೆ ಈ ಫಾಂಡೆಂಟ್ ಡಿಸೈನ್ ಇರ್ಬೋದು, ಅಥವಾ ಟಾಪ್ ಸೀಟರ್ವಿ ಕೇಕ್ ಇರ್ಬೋದು, ವೆಡ್ಡಿಂಗ್ ಕೇಕ್ಸ್ ಇರ್ಬೋದು, ಆ ತರದ್ ಕಾಲ. ಇವಾಗ ಕಾಲಕ್ಕೆ ತಕ್ಕ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಸೊ ಅದನ್ನು ಕಲ್ತಿದ್ದೀನಿ, ವೆಡ್ಡಿಂಗ್ ಕೇಕ್ಸ್ ಕೂಡ ಕಲ್ತಿದ್ದೀನಿ. ಈಗ ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಆರ್ಡರ್ಸ್ ಎಲ್ಲ ಬರ್ತಾ ಇದೆಯಾ? ಪ್ಲಮ್ ಕೇಕ್ಸ್ ಆರ್ಡರ್ಸ್ ಎಲ್ಲ ಬರುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೊಟ್ಟಾಗಿದೆ ನಾನು. ಬಟ್ ಅಂದ್ರೆ ಜಾಸ್ತಿ ನಾನು ತಗೊಳಕ್ಕೆ, ಒಬ್ಳೆ ನಾನು ಮಾಡಕ್ಕೆ ನಾನು ಹುಡುಕ್ತಾ ಇದ್ದೀನಿ ಹೆಲ್ಪರ್, ಫುಲ್ ಟೈಮ್ ಹೆಲ್ಪರ್ಗೆಲ್ಲ. ಸೊ ಒಂದಷ್ಟು ವಿಷಯಗಳು ನಿಮ್ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಹೇಗಿತ್ತು ಆ ಸೀರಿಯಲ್ ಜರ್ನಿ ಆಗಿರ್ಬೋದು, ಅಥವಾ ಕೇಕ್ ಹೇಗ್ ಮಾಡೋದು ಅದ್ರ ಜೊತೆಲಿ. ಸೊ ಒಂದಷ್ಟು ಹೋಮ್ ಬೇಕರ್ಸಿಗೆ ಮನೇಲೇ ಸ್ಟಾರ್ಟ್ ಮಾಡ್ಬೇಕಂತಿರೋರಿಗೆ ನೀವು ಖಂಡಿತ ಇನ್ಸ್ಪಿರೇಷನ್ ಆಗ್ತೀರಾ ಮ್ಯಾಮ್, ಅದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ನಾವೇ ನಿಮ್ಮ ಪ್ರೊಫೈಲ್ ನೋಡ್ಬೇಕಾದ್ರೆ ಅನ್ಸುತ್ತೆ ಈ ಥರ ಎಲ್ಲ ಮಾಡ್ಬೋದಾ ಅಂತ. ಸೊ ಕೊನೆಯದಾಗಿ ಒಂದು ಟಿಪ್ ಕೊಡೋದಾದ್ರೆ, ಆ್ಯಕ್ಟಿಂಗ್ ಕೆರಿಯರ್ದಾಗಿರ್ಬೋದು, ಬೇರೆ ಅಪ್ಕಮಿಂಗ್ ಆ್ಯಕ್ಟರ್ಸ್, ಇನ್ನೂ ಸಾಕಷ್ಟು ಜನಕ್ಕೆ ಆಸೆ ಇದೆ ನಾವು ಸೆಲೆಬ್ರಿಟೀಸ್ ಆಗಬೇಕು, ಅವ್ರಿಗೆ ಒಂದು ಟಿಪ್. ಹಾಗೆ ಹೋಮ್ ಬೇಕರ್ಸ್ ಅಥವಾ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತೀನಿ ಅನ್ನೋರು, ಅವ್ರಿಗೆ ಏನಾದರೂ ಟಿಪ್ಸ್ ಕೊಡೋದಾದ್ರೆ ಈ ನ್ಯೂ ಇಯರಿಗೆ? ನನ್ನ ಒಂದು ಮೇಯ್ನ್ ಟಿಪ್ ಅಂದರೆ, ನಾನು ತುಂಬ ಬೇಗ ಬಂದೆ ಇಂಡಸ್ಟ್ರಿಗೆ, ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಕೆಲಸನ ನಾನು ಒಂಥರ ಪೂಜಿಸ್ತೀನಿ, ತುಂಬ ಇಷ್ಟ ನನಗೆ ಕೆಲಸ. ಆ ಕೆಲಸದಲ್ಲಿ ನನಗೆ ಕೊಡೋ ಕಾನ್ಫಿಡೆನ್ಸು, ದುಡ್ಡಾಗಿರ್ಬೋದು, ಎವ್ರಿಥಿಂಗ್
ತುಂಬ ಇಷ್ಟ ಪಡ್ತೀನಿ. ನಾನು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಹ್ಮ್. ನೀವು ಒಳ್ಳೆ ತುಂಬ ರಿಚ್ ಬ್ಯಾಕ್ಗ್ರೌಂಡಲ್ಲಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ರಿಚ್ ಆಗಿರ್ಬೋದು, ಏನೇ ಆಗಿದ್ರೂ ಯಾರು ದಯವಿಟ್ಟು ಮನೇಲಿ ಕೂತ್ಕೋಬೇಡಿ. ಹ್ಮ್. ಏನೇ ಆಗಲಿ, ಸಣ್ಣ ಪುಟ್ಟದಾಗಿರ್ಬೋದು, ಏನೇ ಆಗಲಿ ಕೆಲಸ ಮಾಡಿ. ಹ್ಮ್. ನಿಮ್ಮ ಸಂಪಾದನೆ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ಒಂದು ಆ ಕಾನ್ಫಿಡೆನ್ಸ್, ನೀವು ಮಾಡೋ ಕೆಲಸದ ಕಾನ್ಫಿಡೆನ್ಸು ಅದು ಬೇರೆನೇ ಲೆವೆಲ್ಗಿರುತ್ತೆ. ಸೊ ಸಣ್ಣ ಆದರೂ ಆಗಿರ್ಬೋದು, ಸಣ್ಣದಾಗೆ ಸ್ಟಾರ್ಟ್ ಮಾಡಿ. ಏನು ಆ ಥರ ಪಟ್ಟು ಅಯ್ಯೋ ಅವರು ಇಷ್ಟು ಮಾಡ್ತಾ ಇದ್ದಾರೆ ನಾನೇನು ಮಾಡ್ತಿಲ್ಲ, ಆ ಥರದ್ದೆಲ್ಲ ಕಾಂಪಿಟೇಷನ್ ಲೆವೆಲಿಗೆ ಬೇಡ. ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನೀವು ಚಿಕ್ಕದಾಗೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಹ್ಯೂಜ್ ಮಟ್ಟದಲ್ಲೇ ಸ್ಟಾರ್ಟ್ ಮಾಡಿ, ಕೆಲಸ ಮಾಡಿ. ಯಾರು ಮನೇಲಿ ಕೂತ್ಕೋಬೇಡಿ. ಯಾಕಂದರೆ ಇವಾಗಿರೋ ಹೆಲ್ತು ಆಮೇಲೆ ಇರಲ್ಲ, ಇವಾಗಿರೋ ಮೈಂಡ್ ಸೆಟ್ಟು ಆಮೇಲೆ ಇರಲ್ಲ. ನಮ್ಮ ಹೆಂಗಸರಿಗೆ ಎಸ್ಪೆಷಲಿ ಏನಾಗುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, PMS ಇರುತ್ತೆ, ಒಂದು ಏಜ್ ಆದಮೇಲೆ ಮೆನೋಪಾಸ್ ಸ್ಟಾರ್ಟ್ ಆಗುತ್ತೆ, ಆವಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ಅದೆಲ್ಲ ಮರ್ತು ಬಿಡ್ತೀರಾ, ಅದ್ರ ಕಡೆ ಗಮನ ಇರುತ್ತೆ. ಆ್ಯಂಡ್ ಸಾಕಷ್ಟು ಹೆಣ್ಮಕ್ಳು, ಎಸ್ಪೆಷಲಿ ನನಗೂ ಅಷ್ಟೇ, ಇದರಲ್ಲಿ ಸೇರಿದೆ. ಹಸ್ಬೆಂಡ್ ನಮ್ಗೆ ಟೈಮ್ ಕೊಡ್ತಾ ಇಲ್ಲ, ಹಸ್ಬೆಂಡ್ ಅಲ್ಲಿ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲಿ ಆ ಒಂದು ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ. ನಾನೇನು ಹೇಳೋದು, ನೀವು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ಅದು ಮರ್ತೋಗ್ತೀರಾ. ಪ್ಲಸ್ ನಿಮ್ಮ ಲೇಡಿ ಫ್ರೆಂಡ್ಸ್ ಯಾರಿರ್ತಾರೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಿರ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಒಬ್ಬರೊಬ್ಬರಿಗೆ ಎಲ್ಲ ಕಡೆ ಓಡಾಡಿ ಸುತ್ತಾಡಿ. ಆವಾಗ ನಿಮ್ಗೇನಾಗತ್ತೆ, ನಿಮಗೆ ಅವ್ರ ಹಸ್ಬೆಂಡ್ ಮೇಲೂ ಪ್ರೆಷರ್ ಬೀಳಲ್ಲ. ಅಯ್ಯೋ ನೀನ್ ಏನು ಮಾಡ್ತಿಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಅನ್ನೋದು. ಅಟ್ ದ ಸೇಮ್ ಟೈಮ್ ನೀವು ಕೂಡ ಎಂಜಾಯ್ ಮಾಡ್ತಾ ಇರ್ತೀರಾ. ಸೊ ಹೀಗೆ ಇರಬೇಕು ಅಂತ. ಇನ್ನು ಆಕ್ಟಿಂಗ್ ಹೊಸದಾಗಿ ಬರ್ತಿರೋರಿಗೆ ಅವರಿಗೆ ಟಿಪ್ಸ್ ಕೊಡೋದು, ಅಂಡ್ ನಿಮ್ ಬ್ಯೂಟಿ ಸೀಕ್ರೆಟ್ ಏನು ಅನ್ನೋದು. ಅವಾಗ ನೋಡಿದಾಗೂ ಹಂಗೆ ಇದ್ರಿ, ಈಗ್ಲೂ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ ಆ ಚಾಮ್ ಅದ್ರ ಬಗ್ಗೆ? ಅಂದ್ರೆ ಮೇನ್ ಅಂದ್ರೆ ನಾನು ಏನು ಮುಖಕ್ಕೆ ಮೇಕಪ್ ಇರುವಾಗ ಹಾಕದ್ ಬಿಟ್ರೆ ಬೇರೆ ಏನೂ ಇಲ್ಲ. ಮಾಮೂಲು ಸೋಪಲ್ಲೇ ಮುಖ ತೊಳ್ಕೊಳ್ಳೋದು. ಆ್ಯಂಡ್ ಒಳ್ಳೆ ಮಾಯಿಶ್ಚರೈಸರ್ ಬೇಕು, ಮುಖಕ್ಕೆ ಬೇಕಾಗಿರೋದು ಮಾಯಿಶ್ಚರೈಸರ್. ಅದು ನೀವು ಕೊಕೊನಟ್ ಆಯಿಲ್ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಇದು ಎರಡು ಮುಖಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ಹನಿ, ಜೇನುತುಪ್ಪ, ಆ ಜೇನುತುಪ್ಪ ಕೂಡ ಹಾಕ್ಕೊಂಡ್ರೆ ಗ್ಲೋ ಇರುತ್ತೆ ನಿಮ್ಮ ಸ್ಕಿನ್. ಸೊ ನ್ಯಾಚುರಲ್ ಆಗಿ ಯೂಸ್ ಮಾಡಿ ಅಂತ ಹೇಳೋದು ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮಿಂದ ಒಂದಷ್ಟು ವಿಷಯ ನಮ್ಗೆ ಕೇಳಿ ಖುಷಿ ಆಯ್ತು. ಅಂಡ್ ಅಂದ್ರೆ ಯೂಶಲಿ ನೋಡಕ್ ಸಿಂಪಲ್ ಅಂತ ಅನ್ನಿಸ್ಬೋದು, ಬಟ್ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸ್ಬೇಕಾಗತ್ತೆ. ಅಂಡ್ ಓಡಾಡೋದು ಜಾಸ್ತಿ ಇರತ್ತೆ, ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಅದಕ್ಕೆ ಔಟ್ಪುಟ್ ಕೂಡ ಇಷ್ಟು ಚೆನ್ನಾಗಿ ಬಂದಿರೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಜನ ಮನೇಲೆ ಕೂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ ನೀವು. ಅಂಡ್ ಇಷ್ಟು ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ ಮನೆಗೆ ಬಂದು ಇಂಟರ್ವ್ಯೂ ಎಲ್ಲ ಮಾಡಿ ಇಷ್ಟು ಚೆನ್ನಾಗಿ ಮಾತಾಡಿ ಎಲ್ಲ ಮಾಡಿದ್ರೆ ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಒಂದು ಕೊನೆಯದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕೇಕು ನೋಡೋಕ್ಕೆ ಸಿಂಪಲ್ ಆಗಿರುತ್ತೆ, ನಿಮ್ಮ ಲೈಫು ಕೂಡ ಇದೇ ಥರ ಸಿಂಪಲ್ ಆಗಿಟ್ಕೊಳ್ಳಿ. ಆದರೆ ನೀವು ಕಟ್ ಮಾಡಿ ತಿನ್ನುವಾಗ ನಿಮ್ಮ ಬಾಯಿನಲ್ಲಿ ಆಗೋ ಫ್ಲೇವರ್ ಬಾಂಬ್ ಇದೆಯಲ್ಲ, ಅದು ಬೇರೆ ಲೆವೆಲ್ಗಿರುತ್ತೆ. ಸೊ ನಾವು ಅಷ್ಟೇ ಸಿಂಪಲ್ ಆಗಿದ್ಕೊಂಡು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬೇಕು. ಜನ ನಮ್ಮನ್ನ ಇವರು ಇಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತಾ ಇದ್ದಾರೆ, ಇವರಿಂದ ಇನ್ಸ್ಪೈರ್ ಆಗಬೇಕು. ಇವರಿಂದ ನಾವು ಜೆಲಸ್ ಪಡಬಾರ್ದು. ಅಯ್ಯೋ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಸಣ್ಣ ಸಣ್ಣ ವಿಷಯಕ್ಕೂ ನೀವು ಡೀಟೇಲ್ ಆಗಿ ಹೋಗೋದು ಬೇಡ. ಎಲ್ಲಾಗತ್ತೋ ಅಲ್ಲಿ ಕಟ್ ಮಾಡಿ ನಮ್ಗೆ ಏನು ಬೇಕು ಅಷ್ಟನ್ನು ಮಾತ್ರ ಮಾಡಿಕೊಂಡು ಲೈಫಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಹೇಮಾ ಬೆಳ್ಳೂರು ಮ್ಯಾಮ್ ಜೊತೆ ಈಗ ಕೇಕ್ ಜೊತೆಗೆ ಒಂದಷ್ಟು ವಿಷಯಗಳನ್ನ ನಾವು ಮಾತಾಡಿದೀವಿ. ಹಾಗೆ ಈ ನ್ಯೂ ಇಯರ್ಗೆ ನೀವೇನಾದ್ರೂ ರೆಸಲ್ಯೂಷನ್ ತಗೊಳ್ತಿದ್ದೀರಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಐಡಿಯಾ ಇತ್ತು ಅಂದ್ರೆ ಇವ್ರು ಕೊಟ್ಟಿರುವಂತಹ ಟಿಪ್ಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಮತ್ತಷ್ಟು ಅಪ್ಡೇಟ್ಸ್ಗೋಸ್ಕರ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.